ಫಸಲು ಮೇಯಲು ನುಗ್ಗಿದ್ದ ಹಸುಗಳ ಮೇಲೆ ಮಾರಣಾಂತಿಕವಾಗಿ ಮಚ್ಚಿನಿಂದ ಹಲ್ಲೆ ನಡೆಸಿದ್ದಾರೆ. ಸುಮಾರು 15ಕ್ಕೂ ಹೆಚ್ಚು ಹಸುಗಳಿಗೆ ಗಂಭೀರ ಗಾಯವಾಗಿದ್ದು, ಮೂಕ ಪ್ರಾಣಿಗಳ ಮೇಲೆ ಹಲ್ಲೆ ಮಾಡಿ ಕಿಡಿಗೇಡಿಗಳು ವಿಕೃತಿ ಮೆರೆದಿರುವಂತಹ ಘಟನೆ ಹನೂರು ತಾಲೂಕಿನ ಒಡೆಯರ್ಪಾಳ್ಯದಲ್ಲಿ ನಡೆದಿರುವಂಥದ್ದು. ಗ್ರಾಮದ ರಘು, ಸಿದ್ದಪ್ಪ, ಬಸವರಾಜು ಎಂಬುವವರಿಗೆ ಸೇರಿದಂತಹ ರಾಸುಗಳನ್ನು ಗೋಮಾಳಕ್ಕೆ ಮೇಯಲು ಬಿಡಲಾಗಿತ್ತು. ಪಕ್ಕದಲ್ಲಿದ್ದಂತಹ ಜಮೀನಿಗೆ ನುಗ್ಗಿದೆ ಅಂತ ಜಮೀನು ಮಾಲೀಕರು ಈ ರೀತಿಯಾದಂತಹ ಕೃತ್ಯವನ್ನ ಎಸಗಿದ್ದಾರೆ. ಪಾಳ್ಯದ ಟಿಬೇಟಿಯನ್ ಕಾಲೋನಿ ವ್ಯಕ್ತಿಗಳಿಂದ ಹಲ್ಲೆ ನಡೆದಿದೆ ಎನ್ನುವಂತಹ ಆರೋಪ ಕೇಳಿಬಂದಿದೆ. ಇನ್ನು ಕಾಲಿಗೆ ಪೆಟ್ಟು ತಿಂದು ಮೇಲೇಳಲಾಗದೆ ಜಾನುವಾರುಗಳು ಒದ್ದಾಡುತ್ತಿದ್ದವು. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ. ಸೇಮ್ ನರಿ ಕಂಪ್ಲೇಂಟ್ ಮಾಡಂತಾರೆ ನಮ್ಮ ಜನಗಳೇ ಅಲ್ಲಿ ಏನು ಮಾಡಿದೆ ಏನು ಪೊಲೀಸರು ಬರ್ತಾರೆ ಇಲ್ಲೇ ತೀರ್ಮಾನ ಮಾಡ್ಕೊಂಡ್ರೆ ನಾಳೆ ನಾವು ಆಳ್ಗೊಳ್ತೀವಿ ನಮ್ಮ ನೋಡಿ ಇಲ್ಲಿ ಏನಾರು ತೀರ್ಮಾನ ಮಾಡ್ಕೊಂಡ್ರೆ ಏನು ಮಾಡಿದ್ರಿ 10 ಲಕ್ಷ ಕೊಟ್ಟು ನಾವಿರೋರು ಒಬ್ಬೊಬ್ರಪ್ಪ ಕೋಟಿ ಕೊಟ್ಟರು ಜಾಸ್ತಿ ಕಣ್ಣು ಮಾಡ್ಕೊಂಡಿದ್ದೆ ನಾನು. ನನ್ನ ಮಗನಿಗಿದೆ ಜೀವನ ನನ್ನ ಮಗನಿಗಿದೆ ಜೀವನ ತಪ್ಪನ ಮಗನಿಗೆ ನಾನು ಹೇಳ್ದಷ್ಟು ಬೇಕಾದ್ರೆ ದುಡ್ಡು ಕೊಟ್ಟು ಬಿಡು. ನನ್ನ ಎತ್ತನಾದ್ರು ಕರೀತಿದ್ರೆ ಜೋಳ ಮೈತಂತ ಗಿಸ್ಕಲೆ ನನ್ನ ಮಗನ ಹಚ್ಕೊಂಡ್ ಸೈನು ಕೆಲ್ಸ ಗಿಸ್ಕಲೆ ಆಗವಾಗಿದ್ರು ನಾನು ಅವ್ರನ್ನ ಕೇಳ್ತಿರ್ತಿದ್ದ. ನಾನು ಹೊಡ್ಕೊಂಡು ಗಟ್ಟಿ ಸೇರ್ತದ 2 ಲಕ್ಷ ಬೇಕು 3 ಲಕ್ಷ ಬೇಕು ಕಣ್ಸ. ನನ್ ಜೊತೆ 4,000 5,000 ತಂದೆ ನಾನು 5 ಲಕ್ಷಕ್ಕೆ. ನನ್ ತಪ್ಪನ ಮಗನಿಗಿದೆ ಜೀವನ. ಯಾರು ಕರ್ದಾರ ಯಾರು ಕಟ್ಕೊಂಡು ಹೋಯ್ತಿದ್ದ.